ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ ಬಾಯ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತಲ್ವ, ನನ್ನ ಬಾಯ್ ಬೇಬಿಯ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನು. ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟಿಗೂ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಬೇರೆ ಬೇರೆ ಒಂದು ವಿಡಿಯೋನ ಮಾಡಿದ್ದೀನಿ. ಫಸ್ಟ್ ಒಂದು ವಿಡಿಯೋ ಆಲ್ರೆಡಿ ಬೇಬಿ ಗರ್ಲ್ದು ಸ್ಕ್ಯಾನಿಂಗ್ ರಿಪೋರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಬೇಬಿ ಬಾಯ್ದು ರಿಪೋರ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎರಡೂ ಒಂದೇ ಸರಿಗೆ ಮಾಡಿದರೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬೇರೆ ಬೇರೆ ವಿಡಿಯೋನ ಮಾಡಿದ್ದೀನಿ ಗೈಸ್. ಇವತ್ತು ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸು, ನನ್ನ ಪ್ರೆಗ್ನೆನ್ಸಿ ಜರ್ನಿಯ ಒಂದು ಓನ್ ಎಕ್ಸ್ಪೀರಿಯೆನ್ಸು, ಅದರಲ್ಲಿ ರಿಪೋರ್ಟ್ ಇತ್ತು ಅಲ್ವಾ, ಸ್ಕ್ಯಾನಿಂಗ್ ರಿಪೋರ್ಟು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನಾನು ನನ್ನ ಒಂದು ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಇದು ಬಂದು ನನ್ನ ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟು. ಇದು ಬಂದು NT ಸ್ಕ್ಯಾನ್ ರಿಪೋರ್ಟು. ಹಾಗೆ ಇದು ಬಂದು ಅನಾಮಲಿ ಸ್ಕ್ಯಾನ್ ರಿಪೋರ್ಟು. ಇದೆರಡೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಇವಾಗ ನೋಡಿ ಗೈಸ್, ಇದು ಬಂದು ನನ್ನ ಬೇಬಿ ಬಾಯ್, ಅಂದರೆ ನಮ್ಮ ಲಕ್ಕಿ ಇದ್ದಾನೆ ಅಲ್ವಾ, ನನ್ನ ಮಗ, ಅವನದು ಸ್ಕ್ಯಾನಿಂಗ್ ರಿಪೋರ್ಟು. ಇದು NT ಸ್ಕ್ಯಾನು. ಇದು ಬಂದು ನಾನು ದಾವಣಗೆರೆನಲ್ಲೇ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು NT ಸ್ಕ್ಯಾನು. ಸೆಕೆಂಡ್ ಒನ್ ಅನಾಮಲಿ ಸ್ಕ್ಯಾನ್ನ ಪೂರ್ಣ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ, ಅಂದರೆ ಸೌಮ್ಯ ಮೇಡಮ್ ಹತ್ರ ನಾನು ಬೆಂಗಳೂರಲ್ಲಿ ಮಾಡಿಸಿದ್ದು. ಸೊ ಇದು ಬಂದು NT ಸ್ಕ್ಯಾನ್ ದಾವಣಗೆರೆಯಲ್ಲಿ ಮಾಡಿಸಿದ್ದೆ ಅಲ್ವಾ, ಸೊ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪೂಜಾ ನೀಲಕಂಠ, ಡಾಕ್ಟರ್ ಹೆಸರು ಭಾರತಿ ಅಂತ, MBBS. ಗೈಸ್ ನೋಡಿ, ಡೇಟು ನಾನು ಹೋಗಿದ್ದು NT ಸ್ಕ್ಯಾನ್ಗೆ 16/5/2024. ನೆಕ್ಸ್ಟು ಎಂಡ್ ಆಫ್ ದಿ ಸ್ಕ್ಯಾನ್, ಅಂದರೆ ನಮ್ಮದು ಸ್ಕ್ಯಾನ್ ಎಂಡ್ ಆಗೋದು 31/10/2024. ಇಲ್ಲಿ ನೋಡಿ ಕ್ರಿಸ್, ಪ್ರೆಸೆಂಟೇಷನ್ ಬ್ರೀಚ್, ಎಕ್ಸ್ಟೆಂಡೆಡ್ ಬ್ರೀಚ್, ಅಂದರೆ ಮೇಲಿದೆ ತಲೆ, ಪಾಪು ತಲೆ, ಬ್ರೀಚ್ ಅಂದರೆ ಪಾಪು ತಲೆ ಮೇಲಿದೆ ಅಂತ ಅದು ಅರ್ಥ. ನನಗೂ ಗೊತ್ತಿರಲಿಲ್ಲ, ಡಾಕ್ಟರ್ನ ಕೇಳಿ ತಿಳ್ಕೊಂಡೆ ನಾನು ಫಸ್ಟ್ ಬೇಬಿನಲ್ಲಿ. ಪ್ರೆಸೆಂಟೇಷನ್ ಬ್ರೀಚ್ ಇದೆ ಗೈಸ್. ಫೀಟಲ್ ಸ್ಪಿನ್ ಲೆಫ್ಟ್ ಆ್ಯಂಟೀರಿಯರ್ ಇದೆ, ಮತ್ತು ಇದು ಪ್ಲಾಸೆಂಟ ಅಲ್ಲ. ಫೀಟಲ್ ಸ್ಪಿನ್ ಲೆಫ್ಟ್ ಆ್ಯಂಟೀರಿಯರು. ಪ್ಲಾಸೆಂಟ ಬಂದು ಫಂಡಲ್ ಪೋಸ್ಟೀರಿಯರ್ ಇತ್ತು ಗೈಸ್. ನನಗೆ ಬೇಬಿ ಬಾಯಲ್ಲಿ ಪೋಸ್ಟೀರಿಯರ್ ಇತ್ತು, ಗರ್ಲಲ್ಲಿ ಆ್ಯಂಟೀರಿಯರು. ಗ್ರೇಡ್ ಬಂದು ಫಸ್ಟ್ ಗ್ರೇಡ್ ಇತ್ತು ಬೇಬಿ ಬಾಯ್ದು. ಲಿಕ್ವೈರ್ ಲೆಸ್ ಎಕ್ಸೆಸ್. ಪ್ಲಾಸೆಂಟ ಬಂದು ಫಂಡಲ್ ಪೋಸ್ಟೀರಿಯರ್ ಇತ್ತು, ಫಸ್ಟ್ ಗ್ರೇಡ್ ಇತ್ತು ಗೈಸ್. ಅದಾಗಿದ್ಮೇಲೆ ಇಲ್ಲಿ ನೋಡಿ, FHR ಬಂದು 151 ಇದೆ. ಬೇಬಿ ಬಾಯ್ದು ಹಾರ್ಟ್ ಬಿಟ್ಟು ತುಂಬ ಕಡಿಮೆ ಇರಬೇಕು ಆ್ಯಕ್ಚುಲಿ. FHR ಬಂದು 151 ಇದೆ. 40 ಕೆಳಗಿರುತ್ತೆ ಗೈಸ್ ಎಲ್ಲ ಬೇಬಿ ಬಾಯ್ದು. ನಮ್ಮ ಬೇಬಿ ಬಾಯ್ದು ಬಂದ್ಬಿಟ್ಟು 151 ಇದೆ ಹಾರ್ಟ್ ಬಿಟ್ಟು. ಫೀಟಲ್ ವೆಯ್ಟು, ಪಾಪುದು ವೆಯ್ಟ್ ಎಷ್ಟಿದೆ ಅಂದರೆ 136, ಮತ್ತು ಗ್ರಾಮ್ಸ್ ಬಂದ್ಬಿಟ್ಟು 20 ಗ್ರಾಮ್ಸ್. ನೆಕ್ಸ್ಟು ನೋಡಿ ಗೈಸ್, ನನಗೆ 13 ವೀಕ್ಸ್ ಆಗಿತ್ತು. 13 ವೀಕ್ಸು 2 ಡೇಸ್ಗೆ ನಾನು NT ಸ್ಕ್ಯಾನ್ನ ಮಾಡಿಸಿರೋದು ದಾವಣಗೆರೆಯಲ್ಲಿ. ನೆಕ್ಸ್ಟ್ ನೋಡಿ, ಇದಿಷ್ಟು ಗೈಸ್ ನನ್ನ NT ಸ್ಕ್ಯಾನ್ ರಿಪೋರ್ಟು. ಇದೆಲ್ಲ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ ಗೈಸ್, ನಾನು ಮೇನ್ ಪಾಯಿಂಟ್ಸ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, 16, 94 ಇಷ್ಟು ಪಿಕ್ಚರ್ಸು. ಇದು NT ಸ್ಕ್ಯಾನ್ ರಿಪೋರ್ಟ್ ಆಯಿತು. ಇವಾಗ ಅನಾಮಲಿ ಸ್ಕ್ಯಾನು ಗೈಸ್. ಏನಾಯಿತು ಅಂದರೆ, ಇದು ಅನಾಮಲಿ ಸ್ಕ್ಯಾನು ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದು. ಏನಕ್ಕಪ್ಪ ಅನಾಮಲಿ ಸ್ಕ್ಯಾನು, ಲೇಟ್ ಅನಾಮಲಿ ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ ಅಂದರೆ, ನಂದು ಅನಾಮಲಿ ಸ್ಕ್ಯಾನು 2 ವೀಕ್ಸ್ ಹಿಂದೆನೇ ಮಾಡಿಸ್ಬೇಕಾಗಿತ್ತು.
ನಾನು ದಾವಣಗೆರೆಯಲ್ಲಿದ್ದೆ ಅಲ್ವಾ, ಹೋಗೋದು ಸ್ವಲ್ಪ ಲೇಟ್ ಆಯಿತು, ಒಂದು 2 ವೀಕ್ಸು ಲೇಟಾಗಿ ಹೋಗದೆ ಅಂದ್ಬಿಟ್ಟು ಮ್ಯಾಮು ತುಂಬ ಬೈದ್ಬಿಟ್ಟು ನನಗೆ ಲೇಟ್ ಅನಾಮಲಿ ಸ್ಕ್ಯಾನ್ ಅಂತ ಮಾಡಿದ್ದಾರೆ, ನೀನು 2 ವೀಕ್ಸು ಲೇಟಾಗಿ ಬಂದಿದೆಯಾ, ಬೇಗನೆ ಮಾಡಿಸ್ಬೇಕಾಗಿತ್ತು, 24 ವೀಕ್ಸಲ್ಲಿ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಬೈದರು. ಮತ್ತು ಲೇಟ್ ಅನಾಮಲಿ ಸ್ಕ್ಯಾನ್ ಅಂತ ಮಾಡಿದರು, ಅದು ಮಾತ್ರ ಮಿಸ್ ಮಾಡ್ಕೋಬಾರ್ದು ಅನಾಮಲಿ ಸ್ಕ್ಯಾನು. ಪಾಪು ಆಲ್ರೆಡಿ ಗ್ರೋತ್ ಆಗಿಬಿಟ್ಟಿರುತ್ತೆ 26 ವೀಕ್ಸಿಗೆ, 2 ವೀಕ್ಸ್ ಲೇಟಾಗಿ ಬಂದಿದ್ದೀರಾ ಅಂತ ಬೈದರು. ಸೊ ಅದಕ್ಕೆ ಲೇಟ್ ಅನಾಮಲಿ ಸ್ಕ್ಯಾನ್ ಅಂತೇಳಿ ಮತ್ತೆ ಮಾಡಿದ್ದಾರೆ. ಡೇಟ್ ಬಂದು 1/8/2024 ಹೋಗಿದ್ದು ನಾನು. ಇಲ್ಲಿ ನೋಡಿ 26 + 6 ಡೇಸ್ ಆಗಿತ್ತು. ಇದು ಬಂದು ಎಂಡ್ ಆಫ್ ದಿ ಸ್ಕ್ಯಾನು, ಕ್ಲೋಸ್ ಆಗೋದು 22/10/2024ಗೆ. ನೆಕ್ಸ್ಟು ಹಾರ್ಟ್ ಬೀಟ್ ಬಂದು ಇಲ್ಲಿ ನೋಡಿ, ಪ್ಲಾಸಂಟಾ ಪೊಸಿಷನು, ಆ್ಯಂಟೀರಿಯರ್ ಪ್ಲಾಸಂಟಾ ವೆಲ್ ಅವೇ ಅಂದರೆ ಎಲ್ಲ ಚೆನ್ನಾಗಿದೆ. ಆ್ಯಂಟೀರಿಯರ್ ಪ್ಲಾಸಂಟಾ ಇದೆ ಅಂತ ನನಗೆ ತೋರಿಸ್ತಾ ಇದೆ. ಸೆಕೆಂಡ್ ಗ್ರೇಡು, ನಾರ್ಮಲ್ಲು, ಮತ್ತು ಬ್ಲೀಡಿಂಗ್ ಎಲ್ಲ ಏನೂ ಇಲ್ಲ. ಸೊ ಸ್ಟ್ರಕ್ಚರು ಬಂದು ಮೆಷರ್ಮೆಂಟ್ ಬಂದು 6.1 mm ಇದೆ. ನೆಕ್ಸ್ಟು ಇಲ್ಲಿ ಬಂತು ಅಂದರೆ ಬೇಬಿ ಹೇಗಿದೆ, ಹೆಡ್ ಸರ್ಕಂಫರೆನ್ಸು ಎಷ್ಟಿದೆ, AC ಅಬ್ಡೋಮೆನ್ ಸರ್ಕಂಫರೆನ್ಸ್ ಎಷ್ಟಿದೆ, FL ಫೀಮೇಲ್ ಲೆಂತ್ ಎಷ್ಟಿದೆ, ಮತ್ತು BPD ಎಷ್ಟಿದೆ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ವೀಕ್ಸಲ್ಲಿ ಇಷ್ಟು ಸೆಂಟಿಮೀಟರ್ ಇತ್ತು ಅಂತೇಳ್ಬಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಇದು ಎಲ್ಲ ಎಂಡ್ ಆಗೋದು ಈ ಡೇಟಿಗೆ, ಅಂದರೆ 21/10/2024ಗೆ ಎಂಡ್ ಆಗುತ್ತೆ. ಮತ್ತು ಇದ್ರ ಪರ್ಸೆಂಟೇಜ್ ಬಂದು 87.2 ಇದೆ ಅಂತ ನಮಗೆ ಡಿಸ್ಪ್ಲೇ ಕೊಟ್ಟಿರೋದು. ಅದಾಗಿದ್ಮೇಲೆ ಇಲ್ಲಿ ನೋಡಿ ಗೈಸ್, ಪಾಪು ಎಲ್ಲ ನಾರ್ಮಲ್ ಇದೆ, ಎಲ್ಲ ವಿಸಿಬಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿರೋದು. ಮದರ್ ಆ್ಯಸ್ ಮಿಸ್ಡ್ ಅನಾಮಲಿ ಸ್ಕ್ಯಾನ್ ಅಂತ ಹಾಕಿದ್ದಾರೆ ನೋಡಿ. ನಾನು ಲೇಟಾಗಿ ಹೋಗ್ಬಿಟ್ಟೆ ಅಲ್ವಾ, 2 ವೀಕ್ಸ್ ಲೇಟಾಗಿ ಹೋಗಿದ್ದೆ ಅಲ್ವಾ, ಅದಕ್ಕೆ ಮದರ್ ಆ್ಯಸ್ ಮಿಸ್ಡ್ ಅನಾಮಲಿ ಸ್ಕ್ಯಾನ್ ಅಂತ ಹಾಕಿದ್ದಾರೆ. ಅನಾಮಲಿ ಸ್ಕ್ಯಾನ್ ಮಾತ್ರ ಕರೆಕ್ಟ್ ಟೈಮಿಗೆ ಮಾಡಿಸ್ಬೇಕು ಗೈಸ್, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಅದಾದಮೇಲೆ ಅದ್ರ ಜೊತೆನೇ ನನಗೆ ಮತ್ತೆ ಇನ್ನೂ ಒಂದು ಸ್ಕ್ಯಾನ್ನ ಮಾಡಿದರು 26 + 6 ಡೇಸಲ್ಲಿ. ಇಲ್ಲಿ ನೋಡಿ ಗೈಸ್, ಇವಾಗ ನಾನು ಹೋಗಿದ್ದು 1/8/2024, ಎಲ್ಲ ನಾರ್ಮಲ್ ಇದೆ ಅಂತ ಬಂದಿದೆ. ನಾರ್ಮಲ್ ಇದೆಲ್ಲ ಬೇಬಿ ಹೇಗಿದೆ, ಬೇಬಿ ಮೂಮೆಂಟ್ಸ್ ಹೇಗಿದೆ, ಬೇಬಿ ಹೆಡ್ಡು ಮತ್ತು ಫಿಂಗರ್ಸು, ಲೆಗ್ಸು, ಪ್ರತಿಯೊಂದು ಗೈಸ್ ಬೇಬಿದೆಲ್ಲ ಡೀಟೇಲಾಗಿ ಚೆಕ್ ಮಾಡಿಬಿಟ್ಟೆ ಹಾಕಿರ್ತಾರೆ. ಎಲ್ಲ ನಾರ್ಮಲ್ ಅಂತ ಬಂದಿದೆ. ಎಲ್ಲಿ ವಿಸಿಬಲ್ ಆಗುತ್ತೆ, ಕೈ ಬೆರಳು ಫಿಂಗರ್ಸ್ ಎಲ್ಲ ವಿಸಿಬಲ್ ಆಗೋದೆಲ್ಲದೂ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಎಲ್ಲ ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಬಂತು. ಆವಾಗ ನನಗೆ ಸಮಾಧಾನ ಆಯಿತು ಗೈಸ್. ಏನಕ್ಕೆ ಅನಾಮಲಿ ಸ್ಕ್ಯಾನ್ ಮಿಸ್ ಮಾಡ್ಕೊಂಬಿಟ್ಟಿದ್ಯಾ ಅಂತ ಸಕ್ಕತ್ತಾಗಿ ಬೈದ್ಬಿಟ್ಟಿದ್ರು ಮ್ಯಾಮು. ಸೊ ಎಲ್ಲ ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಸಮಾಧಾನ ಆಯಿತು ಗೈಸ್. ಇದಿಷ್ಟು ಬಂದು ನನ್ನ ಬೇಬಿ ಬಾಯ್ನ ಅನಾಮಲಿ ಸ್ಕ್ಯಾನ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಫೈನಲಿ ನಾರ್ಮಲಿ ಕನೆಕ್ಟೆಡ್ ಹಾರ್ಟ್ ವಿತ್ ನಾರ್ಮಲ್ ಡೋಪ್ಲೋರ್, ಅಂದರೆ ಎಲ್ಲ ನಾರ್ಮಲ್ ಇದೆ. ಫೈನಲಿ ಎಲ್ಲ ನಾರ್ಮಲ್ ಇದೆ, ಓಕೆ ಅಂತ ಹೇಳ್ಬಿಟ್ಟು ನನಗೆ ರಿಪೋರ್ಟ್ ಕೊಟ್ಟಿರೋದು. ಏನಾದ್ರು ಇತ್ತು ಅಂದರೆ ಇಲ್ಲಿ ಸಜೆಸ್ಟ್ ಮಾಡ್ತಾರೆ, ಮತ್ತು ಟ್ಯಾಬ್ಲೆಟ್ಸು ಮತ್ತು ಏನೇನು ಬೇಕು ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಸಜೆಸ್ಟ್ ಮಾಡ್ತಾರೆ. ಎಲ್ಲ ನಾರ್ಮಲ್ ಇದೆ ಗೈಸ್, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಸ್ಕ್ಯಾನಿಂಗ್ ಮಾಡಬೇಕು